ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು 2025 ಕರ್ನಾಟಕದ ಸ್ಪೆಷಲ್ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, 2025ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯನವರು. ಎರಡನೆಯ ಪ್ರಶ್ನೆ, 2025 ಕರ್ನಾಟಕದ ಉಪಮುಖ್ಯಮಂತ್ರಿ ಯಾರು? ಡಾಕ್ಟರ್ ಜಿ ಪರಮೇಶ್ವರ್. ಮೂರನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯಪಾಲರು ಯಾರು? ತಾವರ್ ಚಂದ್ ಗೆಹ್ಲೋಟ್. ನಾಲ್ಕನೆಯ ಪ್ರಶ್ನೆ, 2025-26 ಕರ್ನಾಟಕ ಬಜೆಟ್ ಮಂಡಿಸಿದವರು ಯಾರು? ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ಐದನೆಯ ಪ್ರಶ್ನೆ, 2025ರಲ್ಲಿ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದ ಹೊಸ ಯೋಜನೆ ಗ್ರಾಮ್ 1+, ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಡಿಜಿಟಲ್ ಸಾರ್ವಜನಿಕ ಸೇವೆಗಳು ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳೆಂದರೆ ಗ್ರಾಮೀಣ ಜನರಿಗೆ ಸರ್ಕಾರಿ ಸೇವೆಗಳು ಸುಲಭ, ವೇಗ ಮತ್ತು ಪಾರದರ್ಶಕವಾಗಿ ಲಭ್ಯವಾಗುವುದು, ಎಲ್ಲ ಸರ್ಕಾರಿ ಫಾರ್ಮ್, ಪ್ರಮಾಣಪತ್ರ, ಪಾವತಿ ಸೇವೆಗಳು ಮೊಬೈಲ್ ಮೂಲಕ ಸಿಗುವುದು, ಗ್ರಾಮಗಳಲ್ಲಿ ಡಿಜಿಟಲ್ ಸೇವೆಗಳ ಮೂಲಕ ಪ್ರಯಾಣ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದು. ಆರನೆಯ ಪ್ರಶ್ನೆ, ಕರ್ನಾಟಕದಲ್ಲಿ 2025ರಿಂದ ಜಾರಿಗೆ ಬಂದ ಪೊಲೀಸ್ ಸುಧಾರಣಾ ಯೋಜನೆ ಯಾವುದು? ಸ್ಮಾರ್ಟ್ ಪೊಲೀಸ್ ಕರ್ನಾಟಕ ಪ್ರಾಜೆಕ್ಟ್. ಈ ಯೋಜನೆಯ ಮುಖ್ಯ ಉದ್ದೇಶಗಳೆಂದರೆ ಪೊಲೀಸ್ ಇಲಾಖೆಯನ್ನು ತಂತ್ರಜ್ಞಾನ ಆಧಾರಿತ ಮಾಡುವುದು, ಸಾರ್ವಜನಿಕರಿಗೆ ಶೀಘ್ರ ಸೇವೆ ನೀಡುವುದು, ಪಾರದರ್ಶಕತೆ ಮತ್ತು ಜವಾಬ್ದಾರಿತ್ವ ಹೆಚ್ಚಿಸುವುದು, ಪೊಲೀಸ್ ಸಿಬ್ಬಂದಿಯ ಕೆಲಸದ ಒತ್ತಡ ಕಡಿಮೆ ಮಾಡುವುದು. ಏಳನೆಯ ಪ್ರಶ್ನೆ, 2025 ಕರ್ನಾಟಕ ಸ್ಟಾರ್ಟ್ಅಪ್ ಮಿಷನ್ ಅನ್ನು ಆರಂಭಿಸಿದ ಇಲಾಖೆ ಯಾವುದು? ಕೈಗಾರಿಕಾ ಇಲಾಖೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳೆಂದರೆ ಯುವಕರಿಗೆ ಸ್ಟಾರ್ಟ್ಅಪ್ ಆರಂಭಿಸಲು ತಾಂತ್ರಿಕ, ಹಣಕಾಸು ಮತ್ತು ಮಾರ್ಗದರ್ಶನದ ಸಹಾಯ, ಗ್ರಾಮ, ನಗರ ಎಲ್ಲೆಡೆ ಸ್ಟಾರ್ಟ್ಅಪ್ ಸಂಸ್ಕೃತಿ ಬಲಪಡಿಸುವುದು, ಕರ್ನಾಟಕ ಸಿಲಿಕಾನ್ ವ್ಯಾಲಿ ವಿಷನ್ 2030ಗೆ ಬೆಲೆ ಬಿಗಿಸುವುದು, AI, ಸ್ಪೇಸ್ ಟೆಕ್, ಬಯೋಟೆಕ್, ಅಗ್ರಿಟೆಕ್ ಮುಂತಾದ ಹೈಟೆಕ್ ಕ್ಷೇತ್ರಗಳ ಅಭಿವೃದ್ಧಿ. ಎಂಟನೆಯ ಪ್ರಶ್ನೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ 2.0 ವಿಸ್ತರಣೆ ಯೋಜನೆ ಯಾವ ವರ್ಷ ಆರಂಭವಾಯಿತು? 2024ರ ಅಂತ್ಯ ಹಾಗೂ 2025ರಲ್ಲಿ ಕ್ರಿಯಾಶೀಲವಾಗುತ್ತಿದೆ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದ GDP ವೃದ್ಧಿ ದರ 2024-25ರ ಅನುಸಾರ 7.8%. ಹತ್ತನೆಯ ಪ್ರಶ್ನೆ, 2025ರಲ್ಲಿ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪರಿಚಯಿಸಿದ ಹೊಸ ಆ್ಯಪ್ ಯಾವುದು? ನಮ್ಮ ಶಾಲೆ 2.0. ಈ ಯೋಜನೆಯ ಮುಖ್ಯ ಉದ್ದೇಶಗಳೆಂದರೆ ಶಾಲೆಯ ಎಲ್ಲ ಮಾಹಿತಿಯನ್ನು ಒಂದೇ ಆ್ಯಪ್, ಒಂದೇ ಪೋರ್ಟಲ್ನಲ್ಲಿ ಒದಗಿಸುವುದು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರ ನಡುವೆ ಪಾರದರ್ಶಕತೆ ಹೆಚ್ಚಿಸುವುದು, ಶಾಲಾ ನಿರ್ವಹಣೆಯನ್ನು ಡಿಜಿಟಲ್ ಆ್ಯಂಡ್ ರಿಯಲ್ ಟೈಮ್ ಮಾಡುವುದು, ಅಧ್ಯಯನ ಗುಣಮಟ್ಟವನ್ನು AI ಮತ್ತು ಎನಾಲೈಟಿಕ್ಸ್ ಮೂಲಕ ಉತ್ತಮಗೊಳಿಸುವುದು. 11ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ 2025ರಿಂದ SSLC ಪರೀಕ್ಷೆ ಮಾದರಿ ಬದಲಾವಣೆ ಸಂಬಂಧಿಸಿದ ಮಂಡಳಿ ಯಾವುದು? KSEAB ಮೀನ್ಸ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್. 12ನೆಯ ಪ್ರಶ್ನೆ, 2025ರಲ್ಲಿ ಕರ್ನಾಟಕ ಸರ್ಕಾರ ಘೋಷಿಸಿದ AI ಫಾರ್ ಕರ್ನಾಟಕ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಡಳಿತ, ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದೆ. 13ನೆಯ ಪ್ರಶ್ನೆ, ಕರ್ನಾಟಕ ಪ್ರೀಮಿಯರ್ ಲೀಗ್ KPL 2025 ಪ್ರಶಸ್ತಿ ಗೆದ್ದಂತಹ ತಂಡ ಯಾವುದು? ಮೈಸೂರು ವಾರಿಯರ್ಸ್. 14ನೆಯ ಪ್ರಶ್ನೆ, 2025ರಲ್ಲಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಆರಂಭಿಸಿದ ಹೊಸ ಅಭಿಯಾನ ಯಾವುದು? ಫಿಟ್ ಕರ್ನಾಟಕ 2025. ಈ ಯೋಜನೆಯ ಮುಖ್ಯ ಗುರಿಗಳೆಂದರೆ ಕರ್ನಾಟಕದ ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸುಧಾರಣೆ, ಯುವಕರಲ್ಲಿ ಕ್ರೀಡಾ ಸಂಸ್ಕೃತಿ ಬಲಪಡಿಸುವುದು, ಶಾಲೆ ಕಾಲೇಜು ಮಟ್ಟದಲ್ಲಿ ಡೈಲಿ ಫಿಟ್ನೆಸ್ ರೂಟೀನ್ ನಡೆಸುವುದು, ಎವ್ರಿ ಡಿಸ್ಟ್ರಿಕ್ಟ್ನಲ್ಲಿ ಫಿಟ್ನೆಸ್ ಕ್ಲಬ್ ಮತ್ತು ಸ್ಪೋರ್ಟ್ಸ್ ಹಬ್ಸ್ ಸ್ಥಾಪನೆ ಮಾಡುವುದು, ಲೈಫ್ ಸ್ಟೈಲ್ ಡಿಸೀಸನ್ನು ಕಡಿಮೆ ಮಾಡುವುದು, ಅಂದರೆ BP, ಒಬೆಸಿಟಿ, ಡಯಾಬಿಟೀಸ್ ಇಂತಹ ಡಿಸೀಸ್ಗಳನ್ನು ಕಡಿಮೆ ಮಾಡುವುದು. 15ನೆಯ ಪ್ರಶ್ನೆ, 2025ರಲ್ಲಿ ಕರ್ನಾಟಕದಲ್ಲಿ ಆರಂಭವಾದ ದೊಡ್ಡ ವನ್ಯಜೀವಿ ಸಂರಕ್ಷಿತ ಪ್ರದೇಶದ ಮುಖ್ಯ ಘೋಷಣೆ ಏನಾಗಿತ್ತು? ಭದ್ರಾ ಟೈಗರ್ ರಿಸರ್ವ್ ಬಫರ್ ಝೋನ್ ಎಕ್ಸ್ಪಾನ್ಷನ್. 16ನೆಯ ಪ್ರಶ್ನೆ, 2025ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಪ್ರಮುಖ ವ್ಯಕ್ತಿ ಯಾರು? ಡಾಕ್ಟರ್ HS ವಾಸು, ಸಾಹಿತ್ಯಕ್ಕಾಗಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.